ಏನಿದೆ ಇವೆಲ್ಲ ಹೆಂಗ್ ಉದುರುತ್ತಾವೆ? ಏನಾಯ್ತು? ಏನಿಲ್ಲ ಅಣ್ಣ, ಬಾಟ್ಲು ಕೆಳಗಡೆ ಬಿದ್ದೋಯ್ತು. ಅದ್ ಗೊತ್ತಾಯ್ತು. ಇದೆಲ್ಲ ಏನಂತ ಕೇಳಿದ್ದು? ಅದು ಅಣ್ಣ ರೋಡಲ್ಲಿ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋಯ್ತು. ಗಾಡಿ ಗುದ್ಬಿಟ್ಟು ಹಾಗೆ ಹೋಗ್ಬಿಟ್ಟ ಅಣ್ಣ. ಏನು ಮಾಡ್ಲಿಲ್ವಾ? ಇಲ್ಲ. ಯಾಕೆ? ಹಿಡ್ಕೊಂಡು ನಾಲ್ಕು ತದಕ್ಬೇಕಿತ್ತು ತಾನೇ ಅಣ್ಣ? ಅವ್ರು ಚಿಕ್ಕ ಹುಡುಗರು ಅಣ್ಣ. ಅದಕ್ಕೆ ಹಿಂಗ್ ಮಾಡ್ದವ್ರಿಗೆ ಸುಮ್ನೆ ಬಿಡ್ಲೇಬಾರ್ದು, ಬಂಧಿಸ್ಬೇಕು. ಹೋಗೋಣ. ಬಂದಲ್ಲ. ಇದ್ಯಾರಿದು? ಇದು ನಮ್ ಟಾಮ್ ಅವ್ರ ಫ್ರೆಂಡ್ ಅವ್ರ ಗಾಡಿ. ಇದು ಟಾಮ್ ಗೊತ್ತಿಲ್ವಾ? ನನಗ್ ಗೊತ್ತಾಗೋದ್ ಬೇಕಾಗಿಲ್ಲ. ಅದೆಲ್ಲ ಇರ್ಲಿ, ಇವನ್ ಯಾರು? ಇವ್ನು ನನ್ನ ಜೊತೆ ಕೆಲಸ ಮಾಡ್ತಾನೆ, ಟೋನಿ. ಟಾಮ್, ಇವರೇ ಸ್ಟೀಫನ್ ಅಣ್ಣ. ಸ್ಟೀಫನ್ ಅಣ್ಣ, ಗಾಡಿ ಪೂರ್ತಿಯಾಗಿ ರೆಡಿ ಆಗ್ಬೇಕು. ಮತ್ತೆ ಕಲರ್ ಬದಲಾಯಿಸಿ ಬ್ಲ್ಯಾಕ್ ಹಾಕ್ಬೇಕು. ಬ್ಲ್ಯಾಕ್ ಹೊಡೆಯೋಣ, ಸೂಪರ್ ಆಗಿರುತ್ತೆ. ಹೌದಣ್ಣ, ಸೂಪರ್ ಆಗಿರುತ್ತೆ. ಮತ್ತೆ ಮ್ಯಾಟ್ ಬೇಕಾ ಗ್ಲಾಸಿ ಬೇಕಾ? ಗ್ಲಾಸಿ ಚೆನ್ನಾಗಿರುತ್ತೆ. ಗ್ಲೌಸ್ ಮ್ಯಾಟ್ ಸಾಕು. ಮ್ಯಾಟೇ ಮಾಡೋಣ. ಮತ್ತೆ ಮುಂದ್ಗಡೆ 2 ಸ್ಕಲ್ ಹಾಕ್ಬಿಡೋಣ, ತುಂಬಾ ಚೆನ್ನಾಗಿರುತ್ತೆ. ಬೇಡ ಅಲ್ವಾ? ಅದೆಲ್ಲ ಬೇಡ ಅಣ್ಣ. ಬೇಡ ಅಣ್ಣ, ಸ್ಕಲ್ ಎಲ್ಲ ಬೇಡ. ಬೇಡ ಅಣ್ಣ. ಹಂಗಂದ್ರೆ ಬೇಡ. ಹೊಡೆದಾಕ್ಬಿಟ್ಟ. ಮೊದಲೇ ಹಿಂದಿ ಬರಲ್ಲ, ಅದಕ್ಕೆ ನೀನ್ ಸುಮ್ನೆ ಬಿಡ್ತಾ ಇದ್ದೀನಿ. ಮೊದಲು ಸಂಬಳ ಕೊಡ, ಆಮೇಲೆ ಬೇಕಾದ್ರೆ ಕೂಗಾಡುವಂತೆ. ಸಂಬಳ ಕೊಡೋಕೆ ಯೋಗ್ಯತೆ ಇಲ್ಲ, ನನಗೆ ಬೈತಾನೆ. ಇದನ್ನ ರೆಡಿ ಮಾಡಕ್ಕೆ ಸ್ವಲ್ಪ ದಿನ ಬೇಕು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಒಂದ್ 3-4 ದಿನ ಆಗುತ್ತೆ. ಅದೆಲ್ಲ ಏನ್ ತೊಂದ್ರೆ ಇಲ್ಲ. ಆದ್ರೆ ಸ್ಟೀಫನ್ ಅಣ್ಣ, ಇದು ಚಿಕ್ಕ ಗ್ಯಾರೇಜ್ ಆಗಿರೋದ್ರಿಂದ ಅದು ರಿಪೇರಿ ಮಾತ್ರ ಅಲ್ಲ, ಇದನ್ನೊಂಚೂರು ಸೇಫ್ ಆಗಿ ನೋಡ್ಕೊಳ್ಳಿ ಅಣ್ಣ. ಹೇಳಾಯ್ತಲ್ವಾ? ನೀನ್ ಹೊರಡು ಅಂದೆ. ನಡಿ ಹೋಗಲೇ. ಅಲ್ಲಿ ಇದ್ದಂಗೆ ಇದ್ಯಾ? ಮಗ, ಇದನ್ನೇನ್ ಮಾಡೋದು? ಮನೆಗೆ ಹೋಗಿ ಬಿಸಿ ಮಾಡ್ಕೊಂಡು ತಟ್ಟೆಗೆ ಹಾಕೊಂಡು ತಿನ್ನು. ಬರೀ ತಿನ್ನೋದ್ ಬಿಟ್ರೆ ಏನು ಯೋಚನೆ ಇಲ್ಲ. ಈ ಹಂದಿ ಇನ್ನೂ ಹೋಗೇ ಇಲ್ಲ. ಥಾಮಸ್ ಅವ್ರ ಮನೆ ಯಾವ್ದು? ಅಲ್ಲಿರೋ ಬೋರ್ಡ್ ನೋಡ್ಲಿಲ್ವಾ? ಅಡ್ವೊಕೇಟ್ KR ಈಶ್ವರ್ ಅಂತಿದೆ. ಅಲ್ಲ, ಥಾಮಸ್ ಅವ್ರ ಮನೆ ಅಲ್ವಾ ಇದು ಮುಂಚೆ? ನಿನಗೆ ಹೇಳಿದ ಅರ್ಥ ಆಗ್ತಿಲ್ವಾ? ಇದಲ್ಲ. ಅಲ್ಲ, ಇದೇ ಮನೆ. ಆ ಗಾಡಿ ಬಿಸ್ನೆಸ್ ಮಾಡ್ತಿದ್ರಲ್ಲ ಅವರು. ಇಲ್ಲಿ ನೋಡಿ, ಥಾಮಸ್ ಅಂತ ಇಲ್ಲಿ ಯಾರು ಇಲ್ಲ. ನೀವು ಹೋಗಿ ಪಕ್ಕದವ್ರ ಹತ್ರ ಕೇಳಿ ಹೋಗಿ. ನೀವಿಲ್ಲಿ ಒಬ್ಬರೇ ಇರೋದಾ? ಅಲ್ಲ, ಮಕ್ಕಳು ಯಾರು ಇಲ್ವಾ ಅಂತ. ನೋಡಿ, ನಿಮಗೆ ಹೇಳಿದ ಅರ್ಥ ಆಗಲ್ವಾ? ಹೊರಡಿ. ಬಾರ ಹೋಗೋಣ. ನಾನಿನ್ನ ಫಸ್ಟ್ ಟೈಮ್ ಎಲ್ಲಿ ನೋಡಿದೆ ಹೇಳು? ನಾವು ಮಾಲಲ್ಲೇ ಅಲ್ವಾ ಮೊದಲನೇ ಸಲ ನೋಡಿದ್ದು? ಇಲ್ಲ, ನಾನು ಟಾಮ್ನ ಅದಕ್ಕಿಂತ ಮುಂಚೆನೇ ನೋಡಿದ್ದೆ.
ಹೆಂಗವ್ರೋ ಮಗ. ಐ ಏನೋ ಆಮೇಲೆ ಏನು ಕಿಸ್ ಕೊಟ್ಟ? ಛೇ ಛೇನಾ? ಏನು ಇನ್ನು ಕಿಸ್ಸು ಕೊಟ್ಟಿಲ್ವಾ? ಅಲ್ಲ ನೀವೇನ್ ಫ್ಲಾಶ್ ಬ್ಯಾಕ್ ಲವ್ ಮಾಡ್ತಾ ಇದ್ದೀರಾ ಈ ಹಳೆ ಸಿನಿಮಾ ತರ? ಹೌದು. ಅಯ್ಯ ಹೋಗ ಲೂಸು. ದಿಸ್ ಇಸ್ 2016 ಮ್ಯಾಮ್. ಗ್ರಾಪ್. ಅಯ್ಯೋ ನಿಮ್ಮಪ್ಪ ಬಂದ್ರು. ಕರೆಂಟ್ ಬಿಲ್ ಕಟ್ ಆಯ್ತಾ? ಅಲ್ಲಿದೆ ರಿಸಿಪ್ಟ್ ಎಲ್ಲ ಅಲ್ಲಿದೆ. ಮಿಕ್ಕಿದಲ್ಲಿ ಬಾಕಿ ಅದು ಬಾಕಿ ದುಡ್ಡನ್ನ ಇಡೋದ್ ನೀನ್ ಯಾವಾಗೆಲ್ಲ ಹೊರಗಡೆ ಹೋಗ್ತಿಯಲ್ಲ ಆವಾಗ ನನ್ ದುಡ್ಡು 1000-2000 ಕಮ್ಮಿ ಆಗ್ಬಿಡುತ್ತೆ. ನಿಜ ನಿಜ ನಿಜ. ಅಲ್ಲ ಅದ ಮರ್ತು ಮರವಿ ಇವನ್ಗೆ ಜಾಸ್ತಿ ಆಗ್ತಾ ಇದೆ. ಸಾರಿ. ಯಾರು ಅವರೆಲ್ಲ 2 ದಿವಸದಿಂದ ಇಲ್ಲೇ ಸುತ್ತಾಡ್ತಾ ಇದ್ದಾರೆ. ಲವ್ ಅವರೇ ತಾನೆ? ಇದವರೇ ತಾನೆ? ಅಪ್ಪ ಒಂದ್ ಸಮಸ್ಯೆ ಇದೆ. ಹಲೋ, ನಾನು ಬಂದಿದ್ದೀನಿ. ನೀನೆಲ್ಲಿ? ನಾನು ಈ ಸೈಡಲ್ಲಿದ್ದೀನಿ, ನೀನ್ ಈ ಕಡೆ ಬಾ. ಯಾಕೆ ಇಲ್ಲಿಗೆ ಬಂದೆ? ಮನೆಗೆ ಬಾ ಅಂತ ಹೇಳಿದ್ನಲ್ಲ. ನಾನ್ ಅವತ್ತು ಟಾಮ್ ಫೋಟೋಸ್ ತೆಗ್ದೆ ಅಲ್ವಾ, ಅದ್ ಸಿಕ್ತು. ಓಕೆ ಓಕೆ, ನಾನು ಬರ್ತೀನಿ. ಇಲ್ಲಿ ಎಲ್ಲಿ? ಇಲ್ಲಿ. ಟಾಮ್ ಭಯ ಪಡ್ಬೇಡ, ಬಾ. ನೀನು ಹೋಗು, ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಟಾಮ್, ಅಪ್ಪ ಅಲ್ಲಿಲ್ಲ, ಬರೋವರೆಗೂ ನೀನ್ ಇರ್ತೀಯ ಅಲ್ವಾ? ಅಪ್ಪ ಇಲ್ಲಿದ್ರು? ಅಪ್ಪನ ಸಂಬಂಧಿಕರು ಆಕ್ಸಿಡೆಂಟಲ್ ಸತ್ತೋದ್ರು. ನಾನು ಹೇಳಿದಲ್ವಾ ದಾಸ್ ಅಂಕಲ್, ಅವ್ರ ಫ್ಯೂನ್ರಲ್ಗಂತ ಅಪ್ಪ ಹೋದ್ರು. ಟಾಮ್, ಅವ್ರು ಮತ್ತೆ ಬರ್ತಾರೆ, ಅವ್ರು ನಮ್ಮನ್ ಬಿಡಲ್ಲ. ನಾವು ಅವ್ರ ಜೊತೆ ಮಾತಾಡಿ ಒಂದು ಕಾಂಪ್ರಮೈಸಿಗೆ ಬರಬೇಕು. ಪ್ರಿಯಾ, ಹೆದರ್ಬೇಡ, ನಾನು ಯೋಚನೆ ಮಾಡ್ತೀನಿ. ನನಗೆ ಸ್ವಲ್ಪ ನೀರು ಬೇಕು. ಹಲೋ ಹಲೋ ಮಗ, ಎಲ್ಲಿದ್ಯೋ? ನಾನು ರಿಯಾ ಮನೇಲಿ. ಲೋ, ಒಂದು ಸಮಸ್ಯೆ ಇದೆ. ಗೊತ್ತಾಯ್ತು. ಆ ಟೀಮ್ ಅವ್ರು ನಿನ್ನನ್ನು ಹುಡ್ಕೊಂಡು ನಮ್ಮ ವರ್ಕ್ಶಾಪ್ ಹತ್ರ ಬಂದಿದ್ರು. ನಿನ್ ಡೀಟೇಲ್ಸ್ ಅವ್ರ ಹತ್ರ ಇದೆ.
ನೋಡು ಅಲ್ಲಿರೋದು ಸೇಫ್ ಅಲ್ಲ. ನೀವಿಬ್ರು ಎಲ್ಲಾದ್ರೂ ಬಚ್ಚಿಟ್ಕೊಳ್ಳಿ. ಹಲೋ ಹಲೋ